ಶಾಂತಿ. 53 ವರ್ಷಗಳ ಕಾಲ ಹಸ್ತ ಪತ್ರಿಕೆ ಉದ್ಘಾಟನೆ ಡಾಕ್ಟರ್ ಯಶಭೂಷಣ ಹೆಗಡೆ, ಉಪಾಧ್ಯಕ್ಷರು, ಶಿಕ್ಷಣ ಪ್ರಸಾರ ಸಮಿತಿ. ಇದು 1974 ಇಸ್ವಿಯಲ್ಲಿ ಪ್ರಾರಂಭಗೊಂಡಿದ್ದು 50 ವರ್ಷಗಳನ್ನು ಪೂರೈಸುವ ಸಂದರ್ಭದಲ್ಲಿ ಇದೀವತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಚರಿಸುತ್ತಿರುವ ತಮ್ಮ ಸಂಬಂಧ ವೃತ್ತಿಗೆ ಸೇರಿದಂತೆ ಅವರು ಬೆಂಗಳೂರು, ಆಂಧ್ರಪ್ರದೇಶ, ಶ್ರೀನಗರ, ಅಸ್ಸಾಂ, ಮಣಿಪುರ, ಡೆಲ್ಲಿ ಹಾಗೆ ಮತ್ತೆ ಶ್ರೀನಗರದಲ್ಲಿ ಹೆಮ್ಮೆ ಪಡುವಂತಹ ಓರ್ವ ವೀರ ಯೋಧನನ್ನ ಕೊಟ್ಟಂತಹ ಶಾಲೆಯನ್ನು ಕೀರ್ತಿ ಕೂಡ ಈ ಸಂದರ್ಭದಲ್ಲಿ ಶಾಲೆಗೆ ಸಿಗ್ತಾ ಇದೆ, ಹಾಗೆ ಊರಿಗೆ ಲಭಿಸ್ತಾ ಇದೆ. ಇದು ವಿದ್ಯಾರ್ಥಿಗಳಿಗೆ ವಿಶೇಷ ಆಕರ್ಷಣೆ ಬಂದಂತ ಎಲ್ಲ ಶಿಕ್ಷಣ. ಇದೊಂದು ವಿಶೇಷ ಒಂದು ಕಾರ್ಯಕ್ರಮ. ಬಹುತೇಕ ಅದೆಷ್ಟೋ ಶಾಲೆಗೆ, ಊರಿಗೆ ಅಥವಾ ಪಾಲಕರಿಗೆ ಒಂದು ಟಾರ್ಗೆಟ್ ಬೋರ್ಡ್ ದ್ವಿತೀಯ ಇನ್ನು 20-21% ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಹೊಂದದೇ ಇರ್ತಕ್ಕಂಥ ಇವ ಶ್ರಮವನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ. ನಾವು ಇದು ಆಗಬಾರ್ದು ಅಂದಾಗ ನಮ್ಮ ಊರಲ್ಲಿರ್ತಕ್ಕಂಥ ಶಾಲೆಗೆ, ನಮ್ಮ ಊರಲ್ಲಿರ್ತಕ್ಕಂಥ ಯಾರಂದ್ರೆ ಇವತ್ತು ಅವರ ಬಾಳು ಕೂಡ ಬಹಳ ಕಷ್ಟಕರ ಆಗಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕೊಡಿಸುವಲ್ಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಯಾವುದೇ ಸರ್ಕಾರದ ಶಾಲಾ ಕಾಲೇಜುಗಳಾಗಲಿ ಅವೆಲ್ಲದರಲ್ಲೂ ಕೂಡ ಹೋಗಿ ನಿಂತು ಅಲ್ಲಿ ಶಿಕ್ಷಣಕ್ಕೆ ಸಡಗರದಲ್ಲಿ ನಾವು ಆಚರಣೆಯಲ್ಲಿ ನಾವು ಕೂಡ ಇದ್ದೀವಿ. ನಾವು ವಿಶ್ವಾಸದ ನೆಮ್ಮದಿಯ ಬದುಕನ್ನು ನಾವು ಕಾಣಬೇಕಾದ್ರೆ, ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಸಮಾನತೆಯನ್ನ ನಾವು ಕಾಣಬೇಕಾದ್ರೆ, ಯಾವುದೇ ಒಂದು ಜಾತಿಯ ಕಲಹ ಇಲ್ಲದೆ ನಾವೆಲ್ಲರೂ ಸೋದರತ್ವ ಭಾವನೆಯನ್ನ ಮೂಡಬೇಕಾದ್ರೆ ಎಲ್ಲದೂ ಕೂಡ ಶಿಕ್ಷಣ ಬಹಳ ಮುಖ್ಯವಾಗಿರುವಂತಹದ್ದು. ಅಂತ ಶಿಕ್ಷಣವನ್ನ, ಅಂತ ಅಕ್ಷರಮಾಲೆಯನ್ನ ಪ್ರತಿಯೊಬ್ಬರು ಕೊಡಿಸುವಂತ ಕೆಲಸವನ್ನು ನಾವು ಮಾಡಿದ್ರೆ, ಆ ಜವಾಬ್ದಾರಿನ ತಗೊಂಡ್ರೆ ನಾವು ಇಡೀ ದೇಶದಲ್ಲಿರ್ಬೋದು, ನಮ್ಮ ನಾಡಿನಲ್ಲಿರ್ಬೋದು, ಊರಿನಲ್ಲಿರ್ಬೋದು, ಯಾವುದೇ ರೀತಿಯ ಒಂದು ನೋವಿನ ಭಾವನೆಗಳಿಂದನೇ, ಐಕ್ಯರ ಘಟನೆಗಳನ್ನು ನಡೆದನೆ ಈ ದೇಶದಲ್ಲಿರ್ತಕ್ಕಂಥ ಸಹೋದರನ ಮೇಲೆ ನಡ್ತಕ್ಕಂಥ